ಇರಾನ್ ದೇಶವು ಸೌದಿ ಅರೇಬಿಯಾದ ಯುಎಸ್ಎ ನೆಲೆಗಳ ಮೇಲೆ ದಾಳಿ ನಡೆಸಿದ ಕ್ಷಿಪಣಿ ಸಿಡಿತಕ್ಕೆ ಓರ್ವ ಭಾರತೀಯ ಸಹಿತ ಹಲವು ವಿದೇಶಿಯರು ಸಾವು ಕಂಡಿದ್ದಾರೆ ಎಂದು ಸೌದಿ ಅರೇಬಿಯಾದ ನಾಗರಿಕ ರಕ್ಷಣಾ ಸಂಸ್ಥೆ ಹೇಳಿದೆ. ಸೌದಿ ಅರೇಬಿಯಾದ ಅಲ್-ಖರ್ಜ್ನಲ್ಲಿ ಇರಾನ್ನ ಕ್ಷಿಪಣಿ ದಾಳಿಯಿಂದ ಇಬ್ಬರು ಸತ್ತಿದ್ದು, ಅವರಲ್ಲಿ ಒಬ್ಬರು ಭಾರತೀಯರಾದರೆ ಇನ್ನೊಬ್ಬರು ಬಾಂಗ್ಲಾದೇಶದ ಪ್ರಜೆ ಎಂದು ಸೌದಿ ಅರೇಬಿಯಾದ ನಾಗರಿಕ ರಕ್ಷಣಾ ಸಂಸ್ಥೆ ತಿಳಿಸಿದೆ. ಈ ಬಗೆಗೆ ಸತ್ತವರು ಭಾರತೀಯ ಮತ್ತು ಬಾಂಗ್ಲಾದೇಶ ಮೂಲದವರು ಎಂದು ಎಕ್ಸ್ಪೋಸ್ಟ್ನಲ್ಲಿ ಸೌದಿ ಅರೇಬಿಯಾದ ನಾಗರಿಕ ರಕ್ಷಣಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಇರಾನ್ ಕ್ರಾಂತಿಕಾರಿ ಗಾರ್ಡನ್ ಅವರು ಅಲ್-ಖರ್ಜ್ ಮತ್ತು ಕೆಲವು ನಗರಗಳಲ್ಲಿ ಯುಎಸ್ಎ ಸ್ಥಾಪಿಸಿರುವ ರಾಡಾರ್ ವ್ಯವಸ್ಥೆಗೆ ಗುರಿಯಾಗಿಸಿ ದಾಳಿ ನಡೆಸಿದೆ. ಇಂತಹ ನೆಲೆಗಳಲ್ಲಿ ಅಕ್ಕಪಕ್ಕದಲ್ಲೇ ಜನವಸತಿಗಳು ಇರುವುದು ನಾಗರಿಕರ ಸಾವಿಗೆ ಕಾರಣವಾಗುತ್ತಿದೆ ಎಂದು ಹೇಳಲಾಗಿದೆ. ಒಮ್ಮೆ ನೆರೆಯ ದೇಶಗಳ ಮೇಲೆ ದಾಳಿ ನಡೆಸುವುದಿಲ್ಲ ಎಂದು ಇರಾನ್ ಹೇಳಿತ್ತು. ಆದರೆ ಯುಎಸ್ಎ ನೆಲೆಗಳು ರೇಡಾರ್ಗಳು ಯುದ್ಧಮುಖಿ ಆಗಿರುವವರೆಗೆ ದಾಳಿ ಅನಿವಾರ್ಯ ಎಂದು ಇರಾನ್ ಸ್ಪಷ್ಟಪಡಿಸಿದೆ.